ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 23-24ನೇ ಕಂತಿನ ಹಣ ಜಮಾ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಆದರೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಆದರೆ ಜಮಾ ಶುರು ಆಗಿದೆ. ಹೌದು, 100% ಆಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು 23ನೇ ಕಂತಿನ ಹಣ ಜಮಾ ಆಗುವಂಥ ಪ್ರೋಸೆಸ್ ಶುರುವಾಗಿರುವಂಥದ್ದು ನಿಜ. ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವಾಗ ಬರುತ್ತೆ, ಯಾವ ಜಿಲ್ಲೆಯವರಿಗೆ ಬರುತ್ತೆ, ಹೀಗಾಗಲೇ ಯಾರಿಗೆಲ್ಲ ಬಂದಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ, ವಿಡಿಯೋನ ಕೊನೆವರೆಗೂ ಸಹ ನೋಡಿ, ಓಕೆನಾ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 22ನೇ ಕಂತಿನ ಹಣ ಜಮಾ ಆಯಿತು ದಸರಾ ಹಬ್ಬದ ಪ್ರಯುಕ್ತ. ಅದಾದಮೇಲೆ ಗೃಹಲಕ್ಷ್ಮಿಯರಿಗೆ 23ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಪ್ರತಿನಿತ್ಯನೂ ಸಹ ವೆಯ್ಟ್ ಮಾಡ್ತಾನೆ ಬರ್ತಿದ್ರು. ಬಟ್ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ನವೆಂಬರ್ ತಿಂಗಳಲ್ಲಿ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕಳೆದ 2 ದಿನಗಳ ಹಿಂದೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಆದರೆ ಜಮಾ ಆಗ್ತಿದೆ. ಯಾವ ರೀತಿ ಜಮಾ ಆಗ್ತಿದೆ ಅಂತ ಅಂದರೆ 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂಥದ್ದು. ಪ್ರತಿನಿತ್ಯನೂ ಸಹ ಸ್ಟೆಪ್ ಬೈ ಸ್ಟೆಪ್ ಇದರ ಒಂದು ಪ್ರೋಸೆಸ್ ಆದರೆ ಕಂಪ್ಲೀಟ್ ಆಗ್ತಿದೆ. ಈಗ ಮೊದಲನೇ ದಿನ ಜಮಾ ಆದಾಗ ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಅಷ್ಟೇ ಜಮಾ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಬಂದುಬಿಟ್ಟು ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿತ್ತು. ಆ್ಯಂಡ್ ನಿನ್ನೆ ಬಂದುಬಿಟ್ಟು ಸಾಕಷ್ಟು ಫಲಾನುಭವಿಗಳಿಗೆ ಬಂದಿದೆ. ಆ್ಯಂಡ್ ಇವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಂದರೆ ಏನಿಲ್ಲ ಅಂದ್ರೂ ಒಂದು 10 ಲಕ್ಷದ ಫಲಾನುಭವಿಗಳಿಗಾದರೂ ಇವತ್ತು ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಆದರೆ ಜಮಾ ಆಗುತ್ತೆ. ಹಾಗಿದ್ರೆ ಇವತ್ತು ಯಾವ ಜಿಲ್ಲೆಯವರಿಗೆ ಬರುತ್ತೆ, ನಿನ್ನೆ ಎಲ್ಲ ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ ನೀವು ಕೇಳ್ಬೋದು. ನೋಡಿ, ಇವತ್ತು ಯಾವ ಜಿಲ್ಲೆಯವರಿಗೆ ಬರುತ್ತೆ, ನಿನ್ನೆ ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ ಅಂದರೆ ಈಗ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದಾರೆ. ಎಲ್ರಿಗೂ ಒಂದೇ ಸಲ ಹಣ ಬಿಡುಗಡೆ ಮಾಡಿದ್ದಾರೆ. DBT ಮುಖಾಂತರ ಪ್ರೊಸೆಸ್ ಶುರು ಮಾಡಿರುವಂಥದ್ದು. ಈಗ ಕಳೆದ 2 ದಿನಗಳ ಹಿಂದೆ ಏನು ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬರ್ತಿದೆ, ಪ್ರತಿನಿತ್ಯನೂ ಸಹ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದಿಷ್ಟು ಫಲಾನುಭವಿಗಳಿಗೆ ಬರ್ತಿದೆ, ಓಕೆನಾ. ಇದೇ ಒಂದು ಜಿಲ್ಲೆಗೆ ಬಿಡುಗಡೆ ಅಂತ ಏನಿಲ್ಲ. ಈ ಪ್ರತಿನಿತ್ಯನೂ ಬ್ಯಾಚ್ ವೈಸು ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತಾ ಇರ್ತಾರೆ. ನೀವು ಇದುವರೆಗೂ 22ನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ, 23ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಇನ್ನೊಂದು 5 to 10 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 100% ಆಗಿ ಬರುತ್ತೆ. ನೀವು ಕೇಳ್ಬೋದು, ಯಾಕೆ ಇಷ್ಟು ಡಿಲೇ ಆಗ್ತಿದೆ, ಅವರಿಗೆಲ್ಲ ಫಸ್ಟ್ ಯಾಕೆ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಇದು ಬ್ಯಾಚ್ ವೈಸ್ ಜಮಾ ಮಾಡೋದ್ರಿಂದ ಈಗ 23ನೇ ಕಂತಿನ ಹಣ ನಿಮಗೆ ಬರುತ್ತೆ. ನೆಕ್ಸ್ಟು ಒಂದು 24ನೇ ಕಂತಿನ ಹಣ ಜಮಾ ಮಾಡಿದಾಗ ನಿಮಗೆ ಫಸ್ಟ್ ಬರ್ಬೋದು, ಅವ್ರಿಗೆ ಡಿಲೇ ಆಗ್ಬೋದು. ಸೊ ಈ ರೀತಿ ಎಲ್ಲ ಪ್ರೋಸೆಸ್ ನಡೆಯುವಂಥದ್ದು. ನೀವು ಆ ಪ್ರೋಸೆಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಒಂದ್ಸರಿ ಹಣ ಬಿಡುಗಡೆ ಮಾಡಿದರೆ, DBT ಮುಖಾಂತರ ಪ್ರೋಸೆಸ್ ಶುರು ಮಾಡಿದ್ದಾರೆ ಅಂತ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 100% ಆಗಿ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. 2,000 ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇನ್ನು ಅತಿ ಶೀಘ್ರದಲ್ಲೇ ಬರುತ್ತೆ. ಹಾಗಿದ್ರೆ ಎಲ್ರಿಗೂ ಯಾವಾಗ ಬರುತ್ತೆ, ಯಾವ ಟೈಮಿಗೆ ಬರುತ್ತೆ, ಯಾವ ದಿನಾಂಕಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಕೇಳ್ಬೋದು. ಈಗಾಗಲೇ DBT ಮುಖಾಂತರ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡುವಂಥ ಪ್ರೋಸೆಸ್ ಶುರು ಆಗಿರೋದ್ರಿಂದ ಈಗ ನಿಮಗೆ ಇವತ್ತಾದರೂ ಬರ್ಬೋದು, ಇವತ್ತು ಮಧ್ಯಾಹ್ನಕ್ಕಾದರೂ ಬರ್ಬೋದು, ಇವತ್ತು ಸಾಯಂಕಾಲಕ್ಕಾದರೂ ಬರ್ಬೋದು, ಅಥವಾ ನಾಳೆನಾದರೂ ಬರ್ಬೋದು, ನಾಳಿದ್ದಾದರೂ ಬರ್ಬೋದು. ಅಂತೂ 5 to 10 ಡೇಸ್ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗುತ್ತೆ. ಈಗ ಪೆಂಡಿಂಗ್ ಯಾರಿಗಿದೆ, ಈಗ ಪೆಂಡಿಂಗ್ ಅಂತ ಏನಿಲ್ಲ, ಬ್ಯಾಚ್ ವೈಸ್ ಜಮಾ ಮಾಡ್ತಾ ಬರ್ತಿರುವಂಥದ್ದು. ಇನ್ನೊಂದು 10 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 100% ಆಗಿ ಜಮಾ ಆಗುತ್ತೆ. ಅಲ್ಲಿ DBT ಮುಖಾಂತರ ಆಗಿರೋದ್ರಿಂದ ಅವ್ರಿಗೂ ಸಹ ಒಂದಿಷ್ಟು ರೂಲ್ಸ್ ಇರ್ತವೆ. ಒಂದು ಕಂತಿನ ಹಣ ಜಮಾ ಮಾಡಬೇಕು ಅಂತ ಅಂದರೆ 2,500 ಕೋಟಿಗಿಂತ ಹೆಚ್ಚು ಹಣ ಜಮಾ ಮಾಡುವಂಥದ್ದು. ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಜಮಾ ಮಾಡೋದ್ರಿಂದ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲೇ ಬರುತ್ತೆ. ನಿಮ್ಗೇನಾದರೂ ಹಣ ಜಮಾ ಆಗಿಲ್ಲ ಅಂತ ಅಂದರೆ ಜಾಸ್ತಿ ಟೆನ್ಷನ್ ಆದರೆ ತಗೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ. ಸೊ 23ನೇ ಕಂತಿನ ಹಣದ ಬಗ್ಗೆ ನಿಮಗೆ ಯಾವುದೇ ಥರದ ಡೌಟ್ ಇಲ್ಲ. ಸೊ ಈಗ ಒಂದಿಷ್ಟು ಕಡೆ ವೈರಲ್ ಆಗ್ತಿದೆ, 23-24ನೇ ಕಂತಿನ ಹಣ ಒಟ್ಟಿಗೆ 4,000 ಜಮಾ ಅಂತ ಹೇಳಿಬಿಟ್ಟು. ಈಗ 23-24ನೇ ಕಂತಿನ ಹಣ ಒಟ್ಟಿಗೆ 4,000 ಜಮಾ ಅಂತ ಹೇಳ್ತಿದ್ದಾರೆ. ನಮಗೆ ನೋಡಿದ್ರೆ ಇಲ್ಲಿ ಕೇವಲ 2,000 ಹಣ ಮಾತ್ರ ಬಂದಿದೆ. ಹಾಗಿದ್ರೆ 4,000 ಹಣ ನಮ್ಗೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಫಲಾನುಭವಿಗಳು ಕೇಳ್ತಿದ್ದೀರಾ. ಹೌದು, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಜಮಾ ಆಗಿದೆ. ಆ್ಯಂಡ್ ಕೆಲವೊಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 4,000 ಹಣ ಜಮಾ ಆಗಿದೆ. ಹಾಗಿದ್ರೆ 24ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಅಂತ ಅಂದರೆ 100% ಆಗಿ 24ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಫಸ್ಟು ಬಿಡುಗಡೆ ಆಗಬೇಕು, ಅದಾದಮೇಲೆ DBT ಪ್ರೋಸೆಸ್ ಆದರೆ ಶುರು ಆಗಬೇಕಿರುವಂಥದ್ದು. ಸೊ ಇಲ್ಲಿ ಫಲಾನುಭವಿಗಳಿಗೆ 4,000 ಹಣ ಜಮಾ ಆಗಿದೆ. ಯಾವ ಹಣ ಅಂತ ಅಂದರೆ ದಸರಾ ಹಬ್ಬಕ್ಕೆ 22ನೇ ಕಂತಿನ ಹಣ ಜಮಾ ಮಾಡಿದಾಗ ಅಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 22ನೇ ಕಂತಿನ ಹಣ ಆದರೆ ಜಮಾ ಆಗಿರಲಿಲ್ಲ. ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಈಗ 22-23ನೇ ಕಂತಿನ ಹಣ ಒಟ್ಟಿಗೆ 4,000 ಆದರೆ ಜಮಾ ಮಾಡ್ತಿರುವಂಥದ್ದು. ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಸಹ 22ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅಂತ ಅಂದರೆ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆ
ಅವಶ್ಯಕತೆ ಇಲ್ಲ. 24ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ಸನ್ನು ಕೊಡಿ ಅಂತ ಫಲಾನುಭವಿಗಳು ಕೇಳ್ತಿರುವಂಥದ್ದು. ನೋಡಿ, 23ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರುವಾಗಿರುವುದು ಇತ್ತೀಚೆಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರ್ತಿರುವಂಥದ್ದು. 24ನೇ ಕಂತಿನ ಹಣ ಬಂದುಬಿಟ್ಟು ಮುಂದಿನ ತಿಂಗಳಲ್ಲಿ, ಅದು ಯಾವಾಗ ಬರುತ್ತೆ ಅಂತ ಅಂದರೆ ಮುಂದಿನ ತಿಂಗಳು ಲಾಸ್ಟ್ ವೀಕಲ್ಲೋ ಇಲ್ಲ ಅಂತ ಅಂದರೆ ಸೆಂಟ್ರಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 24ನೇ ಕಂತಿನ ಹಣ ಬರುತ್ತೆ. ನೀವು ಯಾರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಬೇರೆಯವ್ರಿಗೆ 4,000 ಬಂದುಬಿಟ್ಟಿದೆ, 24ನೇ ಕಂತಿನ ಹಣ, ನಮಗೆ ಮಾತ್ರ 2,000 ಬಂದಿದೆ ಅಂತ ಟೆನ್ಷನ್ ತಗೋಬೇಡಿ. ಪೆಂಡಿಂಗ್ ಇರುವಂಥ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಆದರೆ ಜಮಾ ಆಗಿರುವಂಥದ್ದು. ಓಕೆನಾ? ಸೊ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರೂ ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟನ್ನು ಮಾಡಿ, ನಿಮಗೆ 23ನೇ ಕಂತಿನ ಹಣ ಯಾವಾಗ ಬಂತು ಅಂತ ಹೇಳಿಬಿಟ್ಟು. ಯಾಕಂತಂದರೆ ಆ ಒಂದು ಕಮೆಂಟನ್ನು ನೋಡಿದಾಗ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ. ಯಾವಾಗ ಬಂತು ಆ್ಯಂಡ್ ಹಾಗೇನು ನೀವು ಯಾವ ಜಿಲ್ಲೆಯ ಫಲಾನುಭವಿಗಳು ಅಂತ ಹೇಳಿ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಕಮೆಂಟನ್ನು ಮಾಡಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ವೀಡಿಯೋಸಲ್ಲಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತೀನಿ. ಯಾವ್ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ, ಏನೆಲ್ಲ ಷರತ್ತುಗಳಿರುತ್ತೆ ಅಂತ ಹೇಳಿ. ಆ ವಿಡಿಯೋನ ಮಿಸ್ ಮಾಡದೆ ನೀವು ವಾಚ್ ಮಾಡಬೇಕು. ನಾವು ಪ್ರತಿನಿತ್ಯ ಅಪ್ಲೋಡ್ ಮಾಡುವಂಥ ವಿಡಿಯೋನ ನೀವು ನೋಡಬೇಕು ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.